ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಸುಮಾರು ಜನ ನಮ್ಮ ವಿಡಿಯೋ ಕಮೆಂಟ್ಸಲ್ಲಿ ಅಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾ ಇದ್ರು. ಈ ಒಂದು ವಿಡಿಯೋಲಿ ಒಂದು ಬ್ರೀಫ್ ಆಗಿ ಕನ್ಸೈಸ್ ಆಗಿ ಆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ಕೆಲವು ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಸ್ಟಾರ್ಟ್ ಆಗಿದ್ದು ಗೌರ್ಮೆಂಟ್ ಎಂಪ್ಲಾಯೀಸಿಗೆ, ಆದರೆ ಮತ್ತೆ ಅದು ಪ್ರೈವೇಟ್ ಎಂಪ್ಲಾಯೀಸಿಗೆ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್ಗೂ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅಂದರೆ ಅದರಲ್ಲಿ ಬೇರೆ ಎಲ್ಲರೂ ಇನ್ವೆಸ್ಟ್ ಮಾಡ್ಬೋದು. ಇದರಿಂದ ಒಂದು ಪೆನ್ಷನ್ ಅಮೌಂಟ್ ಕ್ರಿಯೇಟ್ ಆಗುತ್ತೆ ರಿಟೈರ್ಮೆಂಟ್ಗೋಸ್ಕರ ಅಂತ ಗೌರ್ಮೆಂಟು ಈ ಪೆನ್ಷನ್ ಸ್ಕೀಮನ್ನು ಸ್ಟಾರ್ಟ್ ಮಾಡಿದ್ದಾರೆ. NPS ಅಲ್ಲಿ ಎರಡು ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇದೆ. ಒಂದು Tier 1 ಅಂತ ಕರೀತಾರೆ, ಅದು ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟು, ಕಂಪಲ್ಸರಿ ಆಗಿ ಅದರಲ್ಲಿ ಫಸ್ಟ್ ದುಡ್ಡು ಹಾಕಬೇಕು. Tier 2 ಅಂತಿದೆ, ಅದರಲ್ಲಿ ವಾಲಂಟ್ರಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು ಹಾಗೂ ಅದನ್ನು ಯಾವ ಬೇಕಾದ್ರೂ ವಿಡ್ರಾ ಮಾಡ್ಬೋದು. Tier 1 ಅಲ್ಲಿ ವಿಡ್ರಾಲ್ ಇರೋದು ಆಸ್ ಪರ್ ಕೆಲವು ಕಂಡೀಷನ್ಸಲ್ಲಿ ಮಾತ್ರ, ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ ಅದರ ಪ್ರಕಾರ ನೀವು ವಿಡ್ರಾ ಮಾಡ್ಬೋದು. ಆದರೆ Tier 2 ಅಲ್ಲಿ ಯಾವಾಗ ಬೇಕಾದ್ರೂ ಹಾಕ್ಬೋದು, ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಬೋದು. ಮೂರನೇದು Tier 1 ಅಲ್ಲಿ ಮಿನಿಮಮ್ ಕಾಂಟ್ರಿಬ್ಯೂಷನ್ ಓಪನ್ ಮಾಡಬೇಕಂದ್ರೆ NPS ಅಕೌಂಟು ಆವಾಗ ₹500 ಕೊಡಲೇಬೇಕು. Tier 2 ಅಲ್ಲಿ ಮಿನಿಮಮ್ ಕಾಂಟ್ರಿಬ್ಯೂಷನು ₹250. Tier 1 ಅಲ್ಲಿ ಮಿನಿಮಮ್ ಕಾಂಟ್ರಿಬ್ಯೂಷನ್ ಪರ್ ಇಯರು ₹1000 ಹಾಕಲೇಬೇಕಾಗತ್ತೆ, ಇಲ್ಲದ್ರೆ ಅಕೌಂಟ್ ಡಾರ್ಮೆಂಟ್ ಆಗುತ್ತೆ. Tier 2 ಅಲ್ಲಿ ನೀವು ಮಿನಿಮಮ್ ಕಾಂಟ್ರಿಬ್ಯೂಷನ್ ಅಂತ ಏನಿಲ್ಲ, ಎಷ್ಟು ಬೇಕಾದ್ರೂ ಹಾಕ್ಬೋದು ಅಥವಾ ಹಾಕದೇ ಇರ್ಬೋದು. Tier 1 ಅಲ್ಲಿ AMC ಚಾರ್ಜಸ್ ಅಂತ ಏನು ಆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಪೆನ್ಷನ್ ಫಂಡನ್ನು ನೋಡ್ಕೊಳ್ತಾರೆ ಆ ಚಾರ್ಜಸ್ ಇರುತ್ತೆ, ಯಾವ ಥರ ಮ್ಯೂಚುವಲ್ ಫಂಡ್ಸನ್ನು ಚಾರ್ಜ್ ಮಾಡ್ತಾರೆ. Tier 2 ಅಲ್ಲಿ ಸೆಪ್ರೇಟ್ ಚಾರ್ಜಸ್ ಏನೂ ಮಾಡೋದಿಲ್ಲ, ಅದು ಪಾರ್ಟ್ ಆಫ್ ದಿ Tier 1 ಚಾರ್ಜಸ್ಸೇ. ಗೌರ್ಮೆಂಟು ಇದನ್ನು ಎನ್ಕರೇಜ್ ಮಾಡಲಿಕ್ಕೆ ಟ್ಯಾಕ್ಸ್ ಬೆನಿಫಿಟ್ಟು ಕೊಟ್ಟಿದ್ದಾರೆ. ATC ಅಲ್ಲಿ 1.5 lakhsವರೆಗೂ NPS ಅಲ್ಲಿ ಹಾಕ್ಬೋದು ಹಾಗೂ 50,000 ಅಡಿಷ್ನಲ್ ಆಗಿ ಸೆಕ್ಷನ್ 80 CCD ಅಂತ ಕೊಟ್ಟಿದ್ದಾರೆ. ಇದೆರಡೂ ಓಲ್ಡ್ ರಿಜಿಮಲ್ಲಿ ಬರುತ್ತೆ, ಹೊಸ ರಿಜಿಮಲ್ಲಿ ಯಾವ ಟ್ಯಾಕ್ಸ್ ಡಿಡಕ್ಷನ್ಸು ಯಾವ ಇನ್ಸ್ಟ್ರೂಮೆಂಟ್ಗೂ ಬರೋದಿಲ್ಲ. ಫೈನಲಿ ರಿಟೈರ್ಮೆಂಟ್ ಟೈಮಲ್ಲಿ 60 ವರ್ಷ ಆಗುವಾಗ ನಿಮಗೆ ಒಂದು ಕಾರ್ಪಸ್ ಅಮೌಂಟ್ ರೆಡಿ ಆದರೆ, ಸಪೋಸ್ 1 ಕೋಟಿ ಅಂತ ರೆಡಿ ಆದರೆ ಅದರದ್ದು 60% ನೀವು ಟ್ಯಾಕ್ಸ್ ಫ್ರೀ ಆಗಿ ಲಮ್ ಸಮ್ ಅಮೌಂಟಾಗಿ ತೆಗಿಬೋದು. ಅಂದರೆ ಇಷ್ಟು ವರ್ಷ ಏನೋ ನೀವು ಗ್ರೋತ್ ಮಾಡಿದರೆ ಅದಕ್ಕೆ ಟ್ಯಾಕ್ಸ್ ಚಾರ್ಜ್ ಮಾಡೋದಿಲ್ಲ. 40% ಏನಿದೆ ನೀವು ಅದನ್ನು ವಿಡ್ರಾ ಮಾಡಲಿಕ್ಕಾಗೋದಿಲ್ಲ, ಅದು ರೀಇನ್ವೆಸ್ಟ್ ಆಗಬೇಕು. ಒಂದು ಪೆನ್ಷನ್ ಸ್ಕೀಮಲ್ಲಿ ರೀಇನ್ವೆಸ್ಟ್ ಆಗುತ್ತೆ, ಅದರಲ್ಲಿ ನಿಮಗೆ ಅರೌಂಡ್ 5.5 to 6% ಪರ್ ಆ್ಯನಮ್ ಥರ ಬರುತ್ತೆ. ಅದು ನೀವು ಯಾವಾಗಲೂ ಇನ್ಸ್ಟಾಲ್ಮೆಂಟ್ಸ್ ಪೆನ್ಷನ್ ಥರ ತೊಗೋಬೋದು, ಅದು ಲಮ್ಸಮ್ ಆಗಿ ವಿಡ್ರಾ ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ಏನು ಪೆನ್ಷನ್ ಅಮೌಂಟ್ ಬರುತ್ತೆ ನಿಮಗೆ 60 ವರ್ಷ ಆದಮೇಲೆ, ಅದು ನಿಮಗೆ ಟ್ಯಾಕ್ಸಬಲ್ ಇನ್ಕಮ್ ಆ್ಯಸ್ ಪರ್ ದ ಟ್ಯಾಕ್ಸ್ ಸ್ಲ್ಯಾಬ್. ಇದೊಂದು ನೆಗೆಟಿವ್ ಆಗುತ್ತೆ, ಯಾಕಂದರೆ ಇದು ನಿಮಗೆ ಬರ್ತಾ ಇರೋದು ರಿಟೈರ್ಮೆಂಟ್ ಟೈಮಲ್ಲಿ, ಆವಾಗ ಅವರು ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಕೆಲವು ಕಂಡೀಷನ್ಸ್ ಇದೆ ಯಾವಾಗ ನೀವು ಪಾರ್ಷಿಯಲ್ ವಿಡ್ರಾಲ್ ಮಾಡ್ಬೋದು ಬಿಫೋರ್ ದ ಏಜ್ ಆಫ್ 60. ಏನಂದರೆ NPS ಅಕೌಂಟ್ ಮಿನಿಮಮ್ 3 years ಇರಲೇಬೇಕು, ನೀವು ಅದರ ಮುಂಚೆ ಯಾವ ಅಮೌಂಟು ವಿಡ್ರಾ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇನ್ನೂ 2 ಕಂಡೀಷನ್ಸ್ ಏನಂದರೆ ಪಾರ್ಷಿಯಲ್ ವಿಡ್ರಾ ಮಾಡಲಿಕ್ಕೆ 3 ಟೈಮು ಮಾತ್ರ ಟೋಟಲ್ ನಿಮ್ಮ ಈ ಪೆನ್ಷನ್ ಅಕೌಂಟ್ ಯಾವಾಗ ವ್ಯಾಲಿಡ್ ಇರ್ತದೆ ಟೋಟಲ್ 3 times ಮಾತ್ರ ವಿಡ್ರಾ ಮಾಡ್ಬೋದು. ಹಾಗೂ ಟೋಟಲ್ ಅಮೌಂಟ್ ನಿಮಗೆ ಎಷ್ಟು ವಿಡ್ರಾ ಮಾಡ್ಬೋದು ಅಂದರೆ 25% ಆಫ್ ಯೋರ್ ಇನ್ವೆಸ್ಟ್ಮೆಂಟ್. ಅಂದರೆ ನೀವು ಇವತ್ತರೆಗೆ 5 ಲಕ್ಷ ಹಾಕಿದರೆ 25% ಆಫ್ ದಟ್ ಮಾತ್ರ ತೆಗಿಬೋದು. ಆ 5 ಲಕ್ಷ 10 ಲಕ್ಷ ಆಗಿರ್ಬೋದು ಸ್ವಲ್ಪ ವರ್ಷ ಆದಮೇಲೆ, ಆದರೆ ಅದು ಕ್ಯಾಲ್ಕುಲೇಷನ್ ಅಲ್ಲ, ನೀವು ಹಾಕಿದ ಮೇಲೆ 25% ಮಾತ್ರ ನೀವು ವಿಡ್ರಾ ಮಾಡ್ಬೋದು ಅಂತ ರೂಲ್ಸ್ ಹೇಳುತ್ತೆ. ಯಾಕೆ ಜನ ವಿಡ್ರಾ ಮಾಡ್ಬೋದು, ಪಾರ್ಷಿಯಲ್ ವಿಡ್ರಾಲ್ ಬೇಕಾಗ್ಬೋದು ಅಂದರೆ ಹೈಯರ್ ಎಜುಕೇಷನ್ ಚಿಲ್ಡ್ರನಿಗೆ ದುಡ್ಡು ಬೇಕಾಗ್ಬೋದು, ಮಕ್ಕಳು ಮದುವೆಗೆ ದುಡ್ಡು ಬೇಕಾಗ್ಬೋದು, ಮತ್ತು ಮನೆ ಕನ್ಸ್ಟ್ರಕ್ಷನ್ನು ಅಥವಾ ಮನೆ ಪರ್ಚೇಸ್ ಮಾಡಲಿಕ್ಕೆ ಬೇಕಾಗ್ಬೋದು. ಸೊ ಈ ಥರ ಸಿಚುವೇಷನಲ್ಲೂ ಅವರು ಪಾರ್ಷಿಯಲ್ ವಿಡ್ರಾಲ್ ಮಾಡ್ಕೋಬೋದು. ಪ್ಲಸ್ ಕೆಲವು ಇಲ್ನೆಸ್ಸಸ್, ಕೆಲವು ಡಿಸೀಸಸ್ ಬಗ್ಗೆ ಹಾಕಿದ್ದಾರೆ, ಆ ಡಿಸೀಸಸ್ ಬಗ್ಗೆ ನೀವು ಟ್ರೀಟ್ಮೆಂಟ್ ಬೇಕಂದರೆ ಹಾಸ್ಪಿಟಲೈಸೇಷನ್ ಆದರೆ ಆವಾಗ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ದುಡ್ಡು ಬೇಕಾಗತ್ತಂದರೆ ಪಾರ್ಷಿಯಲ್ ವಿಡ್ರಾಲ್ ಮಾಡ್ಬೋದು. ಈ ಪಾರ್ಷಿಯಲ್ ವಿಡ್ರಾಲ್ ಮಾಡಬೇಕಂದ್ರೆ ನೀವು ಕೆಲವು ಫಾರ್ಮ್ಸನ್ನು ಫಿಲ್ ಮಾಡಬೇಕು, ಅದು ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ, ಅದರ ಪ್ರಕಾರ ನಿಮಗೆ ಅದನ್ನು ದುಡ್ಡು ಕೊಡ್ತಾರೆ. NPS ಅಕೌಂಟ್ ಓಪನ್ ಮಾಡ್ಬೋದಂದರೆ 18 years to 70 years ಮಾತ್ರ, ಅದಕ್ಕಿಂತ ಜಾಸ್ತಿ ಅಥವಾ ಅದಕ್ಕಿಂತ ಕಮ್ಮಿ ವಯಸ್ಸು ಮಾಡಲಿಕ್ಕಾಗೋದಿಲ್ಲ. ಹಾಗೂ ಇದು ಫಿಸಿಕಲ್ ಆಗಿ ಬ್ಯಾಂಕ್ಸಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡ್ಬೋದು ಅಥವಾ ಆನ್ಲೈನಲ್ಲೂ ಮಾಡ್ಬೋದು. 10 ಬೇರೆ ಬೇರೆ ಫಂಡ್ ಮ್ಯಾನೇಜಿಂಗ್ ಕಂಪ್ನೀಸು NPS ದುಡ್ಡನ್ನು ಮ್ಯಾನೇಜ್ ಮಾಡಲಿಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ. SBI, LIC, UTI, HDFC ಅಂತ ಮೇಜರ್ ಯಾವ ಕಂಪ್ನೀಸ್ ಇದೆ ಮ್ಯೂಚುವಲ್ ಫಂಡ್ಸ್ ರನ್ ಮಾಡ್ತಾರೆ, ಅವರು ಪೆನ್ಷನ್ ಫಂಡ್ಸನ್ನು ರನ್ ಮಾಡ್ತಾರೆ. ಹಾಗೂ ಇನ್ವೆಸ್ಟರ್ ಡಿಸೈಡ್ ಮಾಡ್ಬೋದು ಎಷ್ಟು ಅಮೌಂಟ್ ಡೆಟ್ಟಲ್ಲಿ ಇರ್ತದೆ, ಎಷ್ಟು ಅಮೌಂಟ್ ಈಕ್ವಿಟಿಲಿ ಹಾಕ್ಬೋದು, ಎಷ್ಟು ಅಮೌಂಟು ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಹಾಕಬೇಕಂತ ಅದನ್ನು ನೀವು ಡಿಸೈಡ್ ಮಾಡ್ಬೋದು. ಸುಮಾರು ಜನಕ್ಕೆ ಏನೊಂದು ಕನ್ಫ್ಯೂಷನ್ ಅಂದರೆ NPS ತುಂಬ ಪ್ರಾಫಿಟಬಲ್ ಅಥವಾ ಪ್ರಾಫಿಟಬಲ್ ಇಲ್ವಾ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಈ ಕನ್ಫ್ಯೂಷನ್ ತೆಗಿಲಿಕ್ಕೆ ನಾನೊಂದು ಕಂಪೈಲೇಷನ್ ಮಾಡಿದ್ದೀನಿ. NPS ಫಂಡ್ಸಲ್ಲಿ ಯಾವ ಥರ ರಿಟರ್ನ್ಸ್ ಬಂದಿದೆ, ಈಕ್ವಿಟಿಯಲ್ಲಿ ಜಾಸ್ತಿ ಎಕ್ಸ್ಪೋಜರ್ ಇಟ್ಕೊಂಡ್ರೆ
ಕೋಟಕ್ ಪೆನ್ಷನ್ ಫಂಡಲ್ಲಿ 10 ಇಯರ್ಸ್ ರಿಟರ್ನ್ಸು 14.16% ಪರ್ ಆ್ಯನಮ್, ICICI ಪೆನ್ಷನ್ ಫಂಡ್ 14.45%, UTI ಪೆನ್ಷನ್ ಫಂಡ್ 14.23%, HDFC ಪೆನ್ಷನ್ ಫಂಡ್ 14.37%, LIC ಪೆನ್ಷನ್ ಫಂಡ್ 13.40%, ಆದಿತ್ಯ ಬಿರ್ಲಾ ಪೆನ್ಷನ್ ಫಂಡು ಅಪ್ರಾಕ್ಸಿಮೇಟ್ಲಿ 13.68% ಬಂದಿದೆ. 10 ಇಯರ್ಸ್ ರಿಟರ್ನ್ಸ್ ಇದು ಪರ್ ಆ್ಯನಮ್ ಇಷ್ಟು ರಿಟರ್ನ್ಸ್ ಬಂದಿದೆ. ಸೊ ನೀವು ನೋಡ್ಬೋದು ಈ ರಿಟರ್ನ್ಸು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಥರನೇ ಇದೆ, ಸಿಮಿಲರ್ ಟು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್, ಲಾರ್ಜ್ ಕ್ಯಾಪ್ ಫಂಡ್ಸ್ ಥರ. ಹಾಗೂ ಏನು ಡಿಫ್ರೆನ್ಸ್ ಅಂದರೆ ಇದು ಮತ್ತು ಮ್ಯೂಚುವಲ್ ಫಂಡ್ಸಲ್ಲಿ ಈ ದುಡ್ಡು ಮೆಜಾರಿಟಿ ಅಮೌಂಟು 60 ಇಯರ್ಸ್ವರೆಗೆ ಲಾಕ್ಟು, ಹಾಗೂ 60 ಇಯರ್ಸ್ ಇರುವಾಗಲೂ 60% ಅಮೌಂಟ್ ಮಾತ್ರ ತೊಗೋಬೋದು, 40% ರೀಇನ್ವೆಸ್ಟ್ ಆಗಬೇಕು. ಸೊ ಒಂಥರ ಲಾಕ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಮತ್ತು ಲಿಕ್ವಿಡಿಟಿ ಅಷ್ಟು ಇರೋದಿಲ್ಲ, ಆದರೆ ರಿಟರ್ನ್ಸ್ ನೋಡಿದರೆ ಮ್ಯೂಚುವಲ್ ಫಂಡ್ ಥರನೇ ಬರ್ತಾ ಇದೆ. ಡೆಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಜಾಸ್ತಿ ಎಕ್ಸ್ಪೋಜರ್ ಹಾಕಿದರೆ ಆವಾಗ 6 to 8% ಮಾತ್ರ ರಿಟರ್ನ್ಸ್ ಬರುತ್ತೆ ಈ ಥರ ಇನ್ಸ್ಟ್ರೂಮೆಂಟ್ಸಿಂದ. ಹಾಗೂ ಅಕಸ್ಮಾತ್ ಮಿಕ್ಸ್ಚರ್ ಇದ್ದರೆ, ಸ್ವಲ್ಪ ಡೆಟ್ಟು ಸ್ವಲ್ಪ ಈಕ್ವಿಟಿ ಇನ್ಸ್ಟ್ರೂಮೆಂಟ್ಸ್ ಇದ್ದರೆ ಆವಾಗ 8, 10, 11% ರೇಂಜಿಗೂ ಬರ್ಬೋದು ಪರ್ ಆ್ಯನಮ್ಮು ಲಾಂಗ್ ಟರ್ಮಲ್ಲಿ, ಯಾಕಂದರೆ ಅದೊಂಥರ ಹೈಬ್ರಿಡ್ ಫಂಡ್ ಥರ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೊಂದು ಐಡಿಯಾ ಸಿಕ್ತು ನ್ಯಾಷನಲ್ ಪೆನ್ಷನ್ ಸ್ಕೀಮು ಯಾವ ಥರ ವರ್ಕ್ ಆಗುತ್ತೆ ಹಾಗೂ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ ಅಂತ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮಸ್ಕಾರ.